RSSಗೆ 2025 ಶತಮಾನೋತ್ಸವದ ಸಂಭ್ರಮ. 100 ವರ್ಷದ ಹಿಂದೆ ಹುಟ್ಟಿದ ಈ ಸಂಸ್ಥೆ ದೇಶದಲ್ಲಿ ಬಹಳಷ್ಟು ಜನರಿಗೆ ದೇಶಭಕ್ತಿಯನ್ನು ಕಲಿಸಿತು, ಶಿಸ್ತನ್ನು ಕಲಿಸಿತು. ದೇಶವನ್ನು ಹೇಗೆ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಸೂಕ್ಷ್ಮ ವಿಷಯವನ್ನು ತನ್ನ ಸಂಸ್ಥೆಯಲ್ಲಿ ಇರುವ ಸದಸ್ಯರಿಗೆ ಕಲಿಸಿದೆ. ಅಷ್ಟೇ ಅಲ್ಲ, ದೇಶದಲ್ಲಿ ಆಗುವಂತಹ ಕೆಲವು ಅವಘಡಗಳು, ಅತಿವೃಷ್ಟಿ ಆಗಿರಲಿ, ಭೂಕಂಪ ಆಗಿರಲಿ, ಇಂತಹ ಸಂದರ್ಭದಲ್ಲಿ ತನ್ನ ಸದಸ್ಯರನ್ನು ಕಳಿಸಿ ಜನರಿಗೆ ಸಹಾಯ, ರಕ್ಷಣೆ ಎಲ್ಲ ಮಾಡಿ ತನ್ನ ಕರ್ತವ್ಯವನ್ನು ದೇಶಕ್ಕಾಗಿ ಮೀಸಲಿಟ್ಟಿದೆ. ನಾವೆಲ್ಲ ಚಿಕ್ಕಂದಿನಿಂದ RSSನ ಕೆಳಗೆ ಶಿಸ್ತನ್ನು ಕಲಿತವರು, ದೇಶಭಕ್ತಿಯ ಬಗ್ಗೆ ತಿಳ್ಕೊಂಡವರು. ಈ ಶತಮಾನೋತ್ಸವದ ಸಮಯದಲ್ಲಿ ನಾವು ಖುಷಿ ಪಡುವುದಕ್ಕಿಂತ ಈಗ ಬೇಸರ ಪಟ್ಟುಕೊಳ್ಳುವಂತಹ ಕೆಲವು ಸುದ್ದಿಗಳನ್ನು ಕೇಳ್ತಾ ಇದ್ದೀವಿ. ಕೆಲವು ರಾಜಕಾರಣಿಗಳನ್ನು ಈಗ ನೋಡ್ತಾ ಇದ್ದರೆ RSS ಅನ್ನು ಕಟ್ಟಿ ಹಾಕುವಂತಹ ಒಂದು ಕೆಲಸ ಆಗ್ತಾ ಇದೆ. ಸರ್ಕಾರಿ ಶಾಲೆಗಳಲ್ಲಾಗಲಿ, ಸರ್ಕಾರಿ ಜಾಗಗಳಲ್ಲಾಗಲಿ RSS ಯಾವುದೇ ಒಂದು ತನ್ನ ಕಾರ್ಯಕ್ರಮಗಳನ್ನು ಮಾಡಬಾರ್ದು ಅಂತ ಒಂದು ಕಾನೂನು ತರಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ದುಷ್ಟಶಕ್ತಿಗಳು ದೇಶದಲ್ಲಿ ಬೆಳೆಯುತ್ತಿರುವಂತಹ ಈ ಸಂದರ್ಭದಲ್ಲಿ ಇದು ಎಷ್ಟು ಒಳ್ಳೆಯ ಕೆಲಸ ಅಂತ ಅವರು ಆಲೋಚನೆ ಮಾಡಬೇಕು. RSS ಅನ್ನು ಕಟ್ಟಿ ಹಾಕಿ ದೇಶ ಖಂಡಿತ ಒಳ್ಳೆಯದಾಗುವ ಹಾಗಿದ್ರೆ ಖಂಡಿತ ಅವರು ಮಾಡಲಿ. ಆದರೆ ದೇಶವನ್ನು ದುಸ್ಥಿತಿಗೆ ತಳ್ಳುತ್ತೆ ಅಂತ ಆದರೆ ಖಂಡಿತ ಈ ಕೆಲಸವನ್ನು ಮಾಡಬೇಡಿ ಅಂತ ನಾನು ಈ ದ್ವೇಷವನ್ನು ಮಾಡುವಂತಹ ರಾಜಕಾರಣಿಗಳಿಗೆ ಕೇಳಿಕೊಳ್ತಾ ಇದ್ದೀನಿ. ಈ ಕಾನೂನು ತರುವ ಮೊದಲು ಇನ್ನೊಮ್ಮೆ ಆಲೋಚಿಸಿ, ಆಮೇಲೆ ಈ ಕಾನೂನನ್ನು ತನ್ನಿಂದ ಈ ರಾಜಕಾರಣಿಗಳಲ್ಲಿ ನನ್ನ ಭಿನ್ನಹ. ನಮಸ್ಕಾರ.